ನನ್ನ ಫ್ರೆಂಡು ಇಲ್ಲ ಹೋಗೋಣ ಬಾ ಇವಾಗ ಹೋಗೋಣ ಇದ್ ಮತ್ ಸಿಗಂಗಿಲ್ಲ. ಹಠ ಅಂತಿಲ್ಲ ಸರ್, ಅಂದ್ರೆ ಮತ್ ಸಿಗಲ್ಲ ಇದು, ಹೋಗ್ ಬರೋಣ ಅಂತ ಅಂದಿದ್ಲು. ಮತ್ ನನಗೂ ಹೋಗೋದು ಅನ್ಸಿತ್ತು, ಅದಕ್ಕೆ ನಾನು ಇವ್ರ ಜೊತೆ ಜಾಯ್ನ್ ಆಗ್ಬಿಟ್ಟಿದ್ದೆ ಸರ್, ನಾನು ಬರ್ತೀನಿ ಅಂತ. ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್, ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್. ಈವನ್ ಜೊತೆ ಮೇಲೆ ಬಹಳ ನಕ್ಕೊಂತ ಬಂದ್ರಿ, ಈಗ ಆಕಿದು ಬಾಡಿ ತಗೊಂಡ್ ಹೋಗೋ ಪರಿಸ್ಥಿತಿ ಬಂದೈತಿ. ಇದನ್ನ ಅನ್ಕೊಂಡಿರ್ಲಿಲ್ಲ ಸರ್. ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಯಾರ್ಯಾರು ಇಲ್ಲ ಸರ್, ಯಾರ್ಯಾರು ಇಲ್ಲ. ನಕ್ಕೋತ್ ಬರೋಣ ಒಂದ್ ಮೆಮೊರೇಬಲ್ ಡೇ. ಪೂರ್ತಿ 1.5 ದಿನ ಹೇಗ್ ತೆಗ್ದಿದ್ದೀನಿ ಅಂತ ನನ್ಗೆ ಮಾತ್ರ ಗೊತ್ತು ಸರ್. ಪ್ರತಿ ಕ್ಷಣ ನೆನಪಾಗ್ತಿದೆ ಸರ್. ಅವಳ ಜಾಕೆಟ್ ಅನ್ನೇ ಸಿಕ್ತು ಸರ್ ಅಲ್ಲಿ, ಅವ್ರು ತಗೊಂಡ್ ಹೋದ್ರಲ್ಲ ಅವಳಿಗೆ, ಅಲ್ಲಿ ಇದ್ ಬಿದ್ದಿತ್ತು ಸರ್. ನನ್ ಬ್ಯಾಗು, ಅವಳ ಬ್ಯಾಗು, ಅವಳ ಜಾಕೆಟ್, ಇದನ್ನೊಂದು ಹಿಡ್ಕೊಂಡ್ ಕೂತಿದ್ದೀನಿ ನಾನು. ಬಹಳ ಸಂಕಟ ಆಗತ್ತ ಜೊತೆಗೆ ಬಾಡಿ ತಗೊಂಡು ಹೋಗೋದು. ಅವಳ ಮದ್ವೆ ಇತ್ತು ಸರ್, ನೆಕ್ಸ್ಟ್ ಗಂಡು ಹುಡುಕ್ತಾ ಇದ್ರು ಅವರು. ಮೊನ್ನೆ ಕೂತಾಗ ಈ ಪ್ಲಾನ್ ಮಾಡೋ ಮುಂದೆ ಅವ್ರ ಪಪ್ಪ ಅಂದಿದ್ರು, ಹಿಂಗ್ ಡಾನ್ಸ್ ಮಾಡೋಣ ಅವಳ ಮದ್ವೆಗೆ, ಹಂಗಿರೋಣ ಶಾಪಿಂಗ್ ಮಾಡೋಣ ಅಂತ. ಅವ್ರ ಅಕ್ಕ ಎಲ್ಲ ಅಂತಿದ್ರು, ನಾವೆಲ್ಲ ನಗ್ನಗ್ತಾ ಮಾತಾಡ್ತಿದ್ವಿ. ಇದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಸರ್. ಏನೇನೋ ಕನ್ಸ್ ಕಟ್ಕೊಂಡಿದ್ವಿ ಅವಳ ಮೇಲೆ ನಾವು. ಸರಿ, ಆಯ್ತು.